ನನ್ನ ಪ್ರಿಯ ಮಾನವನೇ, ದಾರಿಗಳು ಅನೇಕ ಇರಬಹುದು, ಆದರೆ ಗಮ್ಯವನ್ನು ತಲುಪಿಸುವುದು ಧರ್ಮದ ದಾರಿಯೇ. ನದಿಯು ಎಷ್ಟೇ ತಿರುವುಗಳನ್ನು ಕಂಡರೂ ತನ್ನ ಸ್ವಭಾವವನ್ನು ಬಿಡುವುದಿಲ್ಲ, ಆದ್ದರಿಂದಲೇ ಅದು ಸಮುದ್ರವನ್ನು ಸೇರುತ್ತದೆ. ಹಾಗೆಯೇ ಪರಿಸ್ಥಿತಿಗಳು ಬದಲಾಗಬಹುದು, ಆದರೆ ಧರ್ಮವನ್ನು ಎಂದಿಗೂ ಬಿಡಬೇಡ. ನಾನು ಗೀತೆಯಲ್ಲಿ ಹೇಳಿದ್ದೇನೆ, ಸ್ವಧರ್ಮೇ ನಿಧನಂ ಶ್ರೇಯಃ ಪರಧರ್ಮೋ ಭಯಾವಹಃ. ಭಗವದ್ಗೀತೆ. ಅಂದರೆ ನಿನ್ನ ಧರ್ಮವನ್ನು ನಿಷ್ಠೆಯಿಂದ ಪಾಲಿಸುವುದೇ ಶ್ರೇಷ್ಠ. ಇತರರ ದಾರಿಯನ್ನು ಅನುಕರಿಸುವುದು ಮನಸ್ಸಿಗೆ ಅಶಾಂತಿಯನ್ನು ತರುತ್ತದೆ. ಸತ್ಯ ಹೇಳುವುದು ಕಷ್ಟವಾದರೂ ಸತ್ಯವನ್ನೇ ಆರಿಸು. ಲಾಭಕ್ಕಾಗಿ ಅನ್ಯಾಯ ಮಾಡುವ ಅವಕಾಶ ಬಂದರೂ ನ್ಯಾಯವನ್ನೇ ಆರಿಸು. ಕೋಪಕ್ಕೆ ಕೋಪದಿಂದ ಉತ್ತರಿಸಬೇಡ, ಕರುಣೆಯಿಂದ ಉತ್ತರಿಸು. ನೆನಪಿಡು, ಮರವು ತನ್ನ ನೆರಳನ್ನು ಒಳ್ಳೆಯವರಿಗೂ ಕೆಟ್ಟವರಿಗೂ ಸಮಾನವಾಗಿ ನೀಡುತ್ತದೆ. ಹಾಗೆಯೇ ನಿನ್ನ ಹೃದಯವು ಸ್ವಾರ್ಥವಲ್ಲ, ಕರುಣೆಯಿಂದ ತುಂಬಿರಲಿ. ಪ್ರಿಯ ಮಾನವನೇ, ಪ್ರತಿಯೊಂದು ನಿರ್ಧಾರದ ಮೊದಲು ನಿನ್ನ ಮನಸ್ಸನ್ನು ಕೇಳು. ಇದು ಧರ್ಮದ ದಾರಿಯೇ? ಉತ್ತರ ಹೌದು ಎಂದಾದರೆ ಭಯವಿಲ್ಲದೆ ಮುಂದೆ ಸಾಗು. ನಾನು ನಿನ್ನೊಂದಿಗಿದ್ದೇನೆ. ಧರ್ಮವನ್ನು ನಿನ್ನ ದಾರಿಯಾಗಿಸು, ಸತ್ಯವನ್ನು ನಿನ್ನ ಶಕ್ತಿಯಾಗಿಸು, ಭಕ್ತಿಯನ್ನು ನಿನ್ನ ಹೃದಯವಾಗಿಸು. ಆಗ ನಿನ್ನ ಜೀವನವೇ ಲೋಕಕ್ಕೆ ಬೆಳಕಾಗುತ್ತದೆ.